ಓಕೆ, ಒಂದು ಕ್ಲಿಯರ್ ಗೋಲ್ಸ್ ನ ಹೆಂಗ್ ಸೆಟ್ ಮಾಡೋದು ಅಂತ ನೋಡೋಣ. ಸ್ಟೆಪ್ 1, ಬಿ ಕ್ಲಿಯರ್ ಇನ್ ಯೋರ್ ಗೋಲ್ಸ್. ನಾನು weight ಲಾಸ್ ಆಗ್ಬೇಕು ಅನ್ಕೊಂಡಿದೀನಿ ಅನ್ನೋದೊಂಥರ ನನ್ನ ಲೈಫ್ ಅಲ್ಲಿ ಮ್ಯಾಜಿಕ್ ನಡಿಬೇಕು ಅನ್ನೋ ತರ ಇರುತ್ತೆ. ಸೊ ಗೋಲ್ಸ್ ಅನ್ನೋದು ಕ್ಲಿಯರ್ ಆಗಿರ್ಬೇಕು. ಗೋಲ್ಸ್ ಅನ್ನೋದೇ ನಿಮ್ ಡಿಸೈರ್ಸ್ ನ ಮೆಷರ್ ಮಾಡಿ ಒಂದು ಟೈಮ್ ಫ್ರೇಮ್ ಅಲ್ಲಿ ಕಂಪ್ಲೀಟ್ ಮಾಡ್ಬೇಕು ಅನ್ಕೊಂಡಿರುವಂತದ್ದೇ ಗೋಲ್ಸ್ ಅನ್ನುತ್ತೆ. ಸೊ ಕ್ಲಿಯರ್ ಆಗಿರಿ. ಯಾವ ತರ ಅಂದ್ರೆ, ನಾನು ಒಂದ್ ತಿಂಗಳಲ್ಲಿ ಅಂದ್ರೆ ಟೈಮ್ ಫ್ರೇಮ್ ಅಲ್ಲಿ 2 kg ಅಂದ್ರೆ ಮೆಷರ್ ಮಾಡಿ ಕಂಪ್ಲೀಟ್ ಮಾಡ್ಬೇಕು ಅನ್ಕೊಂಡಿದೀನಿ ಅನ್ನೋದು ಗೋಲ್. ಸೊ ಬಿ ಕ್ಲಿಯರ್ ಇನ್ ಯೋರ್ ಗೋಲ್ಸ್. ನಾನು weight ಲಾಸ್ ಆಗ್ಬೇಕು ಅನ್ಕೊಂಡಿರೋದು ಗೋಲ್ ಅಲ್ಲ, ಬಟ್ ಒಂದ್ ತಿಂಗಳಲ್ಲಿ 2 kg weight ಲಾಸ್ ಆಗ್ಬೇಕು ಅನ್ಕೊಂಡಿದೀನಲ್ಲ, ಅದು ಗೋಲ್. ಸ್ಟೆಪ್ 2, ರೈಟ್ ಡೌನ್ ಯೋರ್ ಗೋಲ್ಸ್. ಎಸ್, ಒಂದ್ ಪೆನ್ನು, ಒಂದ್ ಬುಕ್ ಅಥವಾ ಪೇಪರ್ ಎತ್ಕೊಂಡು ನಿಮ್ ಗೋಲ್ಸ್ ನ ಕ್ಲಿಯರ್ ಆಗಿ ಬರೀರಿ. ಬರ್ದ್ಬಿಟ್ಟು ಅದು ಡೈಲಿ ನಿಮ್ ಕಾಣಿಸೋ ತರ ಅದು ನಿಮ್ ಮೈಂಡ್ ಅಲ್ಲಿ ಮ್ಯಾನಿಫೆಸ್ಟ್ ಆಗ್ಬಿಡ್ಬೇಕು. ಆ ತರ ಎಲ್ಲಾದ್ರೂ ಒಂದ್ ಜಾಗದಲ್ಲಿ ಕಾಣಿಸೋ ತರ ಇಟ್ಕೊಳ್ಳಿ. ಇಲ್ಲಾಂದ್ರೆ ಡೈಲಿ ಬುಕ್ ಓಪನ್ ಮಾಡಿ ಆ ಗೋಲ್ಸ್ ನ ನೋಡಿ. ಸೊ ದಟ್ ಅದು ನಿಮ್ಮನ್ನ ಮೋಟಿವೇಟ್ ಮಾಡುತ್ತೆ ನಿಮ್ ಗೋಲ್ಸ್ ಕಡೆ ನೀವು ವರ್ಕ್ ಮಾಡೋದಕ್ಕೆ. ಬೈ ಚಾನ್ಸ್ ನೀವೇನಾದ್ರೂ ವರ್ಕ್ ಮಾಡಿಲ್ಲ ಅಂದ್ರೆ ಅದನ್ನ ನೋಡಿದಾಗಲ್ಲ ನಿಮ್ಗೆ ಗಿಲ್ಟ್ ಫೀಲಿಂಗ್ ಬರುತ್ತಲ್ಲ, ಅದು ವರ್ಕ್ ಮಾಡಿಸುತ್ತೆ. ಸ್ಟೆಪ್ 3, ಮೇಕ್ ಇಟ್ ಸಿಂಪಲ್. ನಾನು weight ಲಾಸ್ ಆಗ್ಬೇಕು, ನಾಳೆಯಿಂದಾನೆ 10 ಕಿಲೋಮೀಟರ್ ಓಡ್ತೀನಿ ಅಂದ್ರೆ ನಾಳಿದ್ದು ಮಲ್ಕೋಬಿಡ್ತೀರಾ. ಸೊ ಮೇಕ್ ಇಟ್ ಸಿಂಪಲ್. ಯಾವ ತರ ಅಂದ್ರೆ, ಓಕೆ ನಾಳೆಯಿಂದ ವಾಕಿಂಗ್ ಮಾಡ್ತೀನಿ, ಒಂದು ವಾರ ಆದ್ಮೇಲೆ 1 ಕಿಲೋಮೀಟರ್ ರನ್ನಿಂಗ್ ಮಾಡ್ತೀನಿ, ಆಮೇಲೆ ಸ್ವಲ್ಪ ಸ್ವಲ್ಪ ಅಪ್ಗ್ರೇಡ್ ಮಾಡ್ತೀನಿ ಅನ್ನೋ ತರ ಮೇಕ್ ಇಟ್ ಸಿಂಪಲ್. ಎಷ್ಟು ಸಿಂಪಲ್ ಆಗಿದ್ರೆ ಅಷ್ಟು ಚಾನ್ಸಸ್ ಇರುತ್ತೆ ನೀವು ಕನ್ಸಿಸ್ಟೆಂಟ್ ಆಗಿರೋದಕ್ಕೆ. ಅಂಡ್ ಸ್ಟೆಪ್ 4, ದ ಫೈನಲ್ ಸ್ಟೆಪ್, ನಿಮ್ಮನ್ನ ನೀವೇ ಒಂದು 5 ಕ್ವಶನ್ಸ್ ನ ಕೇಳಿ. ನಂಬರ್ 1, ನನ್ ಗೋಲ್ ಏನು? ನಂಬರ್ 2, ನಾನು ಆ ಗೋಲ್ಸ್ ನ ಅಚೀವ್ ಮಾಡೋದಕ್ಕೆ ಏನ್ ಮಾಡ್ಬೇಕು? ನಂಬರ್ 3, ನಾನು ಯಾವ ಟೈಮ್ ಫ್ರೇಮ್ ಒಳಗಡೆ ಆ ಗೋಲ್ ನ ಕಂಪ್ಲೀಟ್ ಮಾಡ್ಬೇಕು ಅನ್ಕೊಂಡಿದೀನಿ? ನಂಬರ್ 4, ನನ್ ಗೋಲ್ಸ್ ನ ಹೆಂಗ್ ಮೆಷರ್ ಮಾಡ್ತೀನಿ ಅಂತ. ಲೈಕ್ ನಾನು ಅವಾಗ್ಲೇ weight ನ 2 kgs ಅಂತ ಮೆಷರ್ ಮಾಡಿದ್ನಲ್ಲ, ಆ ತರ ನಿಮ್ ಗೋಲ್ ನೋ ಅಥವಾ ಪ್ರೋಗ್ರೆಸ್ ನೋ ಹೆಂಗ್ ಮೆಷರ್ ಮಾಡ್ಬೇಕು ಅನ್ಕೊಳೋದೇ 4th ಕ್ವಶನ್. ಅಂಡ್ 5th ಕ್ವಶನ್, ನಿಮ್ ಗೋಲ್ ರಿಯಲಿಸ್ಟಿಕ್ ಆಗಿದ್ಯಾ ಅಂತ. ನಾನು ಒಂದ್ ವೀಕ್ ಅಲ್ಲಿ ಬಾಡಿ ಬಿಲ್ಡರ್ ಆಗೋಗ್ತೀನಿ, ಅದು ರಿಯಲಿಸ್ಟಿಕ್? ಯು ನೋ ವಾಟ್ ಐ ಮೀನ್.